ಹಲೋ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಆಗೋಷ್ಟು ಊಟದ ಅಕ್ಕಿ ಮತ್ತು 1 ಲೋಟ ಬಾಸುಮತಿ ಅಕ್ಕಿ ಎರಡನ್ನೂ ನೆನೆಸಿಟ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋದಕ್ಕೂ ಮುಂಚೆ ಈ ರೀತಿ ಅಕ್ಕಿನ ನೆನೆಸಿಡೋದ್ರಿಂದ ಅನ್ನ ಉದುದ್ರಾಗ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟು ಇದನ್ನು ನೆನೆಸಿಟ್ಬಿಡೋಣ. ಒಂದು ಸರಿ ತೊಳೆದು ನಾನು ಮತ್ತೆ ನೀರು ಹಾಕಿ ಇದನ್ನು ಅಕ್ಕಿನ ಇಟ್ಬಿಡ್ತೀನಿ. ಏಕೆ ಎರಡು ಅಕ್ಕಿ ಹಾಕಿರೋದ್ರಿಂದ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ನೋಡಿ ಎರಡನ್ನೂ ತೊಳೆದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಅದು ನೆನೀತಾ ಇರಲಿ. ಇವಾಗ ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ನಾನಿಲ್ಲಿ 1 ಇಂಚಷ್ಟು ಚಕ್ಕೆ ಮತ್ತು 4 ಲವಂಗ, 1 ಇಂಚಷ್ಟು ಶುಂಠಿ, ಖಾರಕ್ಕೆ ನಾನಿಲ್ಲಿ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ಈ ಥರ ಆದರೆ ಸಾಕಾಗುತ್ತೆ. ಈಗ ಪೇಸ್ಟ್ ರೆಡಿ ಆಗಿದೆ. ನಾವು ಇದನ್ನು ಒಂದು ಕುಕ್ಕರ್ಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನು ತುಪ್ಪ ಮತ್ತು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಬಿಸಿಯಾಗಿದೆ. ಇವಾಗ ಅದಕ್ಕೆ ಮೊದಲಿಗೆ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಲವಂಗ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಮಿಕ್ಕಿದಂಥ ಸ್ಟಾರ್ ಹೂವು ಮತ್ತು ಕಾಳುಮೆಣಸು, ಮರಾಠಿ ಮೊಗ್ಗು, ಕಸ್ತೂರಿ ಮೆಥಿ, ಸೋಂಪು, ಚಕ್ಕೆ ಹೂವು ಇಷ್ಟನ್ನು ಹಾಕಿ ಹುರ್ಕೋಬೇಕು. ನಾನು ಚಕ್ಕೆ ಲವಂಗ ರುಬ್ಬಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಹಾಕಿಲ್ಲ. ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಫ್ರೈ ಹಾಕಿದೆ ಸಾಕು. ಇವಾಗ ಒಂದು ಈರುಳ್ಳಿನ ಉದ್ದ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ಹುರ್ಕೊತೀನಿ. ತುಂಬ ಚೆನ್ನಾಗಾಗತ್ತೆ ನೋಡಿ. ಈ ರೀತಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕಾಗತ್ತೆ. ನಾವು ಬಿರಿಯಾನಿಗೆಲ್ಲನೂ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದ್ರೇ ರುಚಿ ಬರೋವಂಥದ್ದು. ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಆಗುತ್ತಲ್ಲ. ಇವಾಗ ಇಷ್ಟು ಹುರಿದಿರೋ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಟಂತಹ ಪೇಸ್ಟನ್ನ ಇದ್ರ ಜೊತೆನೇ ಸೇರಿಸ್ಕೊಂಡು ಹುರ್ಕೊತೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ತುಂಬ ಈಸಿಯಾಗಿ ಕಡಿಮೆ ಮಸಾಲೆ ಇರುವಂಥ ಪದಾರ್ಥ ಇದು. ಬೇಗನೂ ಜೀರ್ಣ ಆಗುತ್ತೆ. ಈ ರೀತಿಯೂ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಅಂಥೇಳಿ ನಾನು ಹೇಳ್ತೀನಿ. ನೋಡಿ ಈ ಥರ ಆದರೆ ಸಾಕಾಗತ್ತೆ. ನೋಡಿ ಈ ಥರ ಕಲರ್ ಬಿಟ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಹುರಿಬೇಕಾದ್ರೇ ಒಳ್ಳೆ ಪರಿಮಳ ಘಮ ಎಲ್ಲ ಬರ್ತಾ ಇರುತ್ತೆ. ಇವಾಗ ನಾನು ಇದಕ್ಕೆ ಮೊದಲೇ ತೊಳೆದಿಟ್ಟಂಥ ಚಿಕನ್ನ ಅಂದರೆ ಅರಿಶಿನ ಹಾಕಿ ನಾನು ತೊಳೆದಿಟ್ಟಿದ್ದೆ, ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ ಚಿಕನ್ ತಂದಾಗ ತೊಳಿಬೇಕಾದ್ರೆ ಅರಿಶಿನ ಹಾಕಿ ತೊಳೆದ್ರೆ ಅದರಲ್ಲಿ ಒಂಥರ ವಾಸನೆ ಇರುತ್ತಲ್ಲ ಕೋಳಿದು, ಅದು ವಾಸನೆ ಹೋಗುತ್ತೆ. ಹಾಗಾಗಿ ಅರಿಶಿನ ಹಾಕಿ ತೊಳಿರಿ ಅಂತೇಳಿ ಹೇಳ್ತೀನಿ. ಈಗ ಹುರಿದಿರೋ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷವರೆಗೂ ಇದನ್ನು ನಾವು ಬಿಡಬೇಕಾಗತ್ತೆ ಬೇಯೋದಕ್ಕೆ. ಅಂದರೆ ಚಿಕನ್ಗೆ ಖಾರ ಮತ್ತು ಉಪ್ಪು ಹಿಡ್ಕೋಬೇಕಾಗತ್ತಲ್ಲ, ಹಾಗಾಗಿ ಒಂದು 5 ನಿಮಿಷನಾದರೂ ಬಿಡಬೇಕಾಗತ್ತೆ ನಾವು ಇದನ್ನು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ. ನೋಡಿ ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಗಟ್ಟಿ ಮೊಸರು ಅಂದರೆ ಒಂದು ಬಟ್ಟೆನಲ್ಲಿ ಮೊಸರು ಇಟ್ಬಿಟ್ಟು ಅದಕ್ಕೆ ನೀರೆಲ್ಲ ತೆಗೆದಾದ್ಮೇಲೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಮೊಸರನ್ನ ನಾನು ಇದಕ್ಕೆ ಹಾಕ್ಕೊತಾ ಇರೋದು. ನೀರೆಲ್ಲ ತೆಗೆದಿಟ್ಟಿದ್ದೆ. ನಾರ್ಮಲಾಗಿ ನಾವು ಬಳಸುವಂಥ ಮೊಸರೆ, ಅದನ್ನು ಒಂದು ಬಟ್ಟೆಗೆ ಹಾಕಿ ಅದನ್ನು ಸೋಸ್ಕೊಂಡ್ರೆ ನೀರೆಲ್ಲ ಹೋಗಿರುತ್ತಲ್ಲ, ಆ ಗಟ್ಟಿ ಮೊಸರು ಸಿಗುತ್ತೆ. ಅದನ್ನು ಹಾಕಿದ್ದೆ ನಾನು, ರುಚಿಯಾಗಿರುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಇವಾಗ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ 1 ಟೀ ಸ್ಪೂನ್ ಅಷ್ಟೇ, ನಾನು ಜಾಸ್ತಿ ಬಳಸ್ತಾ ಇಲ್ಲ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗೆ. ಇವಾಗ ಮಿಕ್ಸ್ ಮಾಡಿದಾಗಿದೆ. ನೆನೆಸಿಟ್ಟಂತಹ ಅಕ್ಕಿನ ನಾನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಟ್ರೈ ಮಾಡಿ ಒಂದು ಸರಿ. ಈ ರೀತಿ ನೀವು ಬೇರೆ ಬೇರೆ ಥರ ಚಿಕನ್ ಬಿರಿಯಾನಿ ಮಾಡಿರ್ಬೋದು. ಈ ರೀತಿ ಟ್ರೈ ಮಾಡಿ. ನಾನು ಸುಮಾರು ಥರದ್ದು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿಯೂ ಒಂದು ಸರಿ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಮೊಸರು ಬಜ್ಜಿ ಇಲ್ಲ ಅಂತ ಅಂದರೆ ಚಿಕನ್ ಗ್ರೇವಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಈಗ ಮಿಕ್ಸ್ ಮಾಡಿರೋದು ಸಾಕಾಗುತ್ತೆ.
ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅಂದರೆ ಹಾಗಾಗಿ ನಾನು 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 1 ಲೋಟ ನಾರ್ಮಲ್ ಅಕ್ಕಿ, 1 ಲೋಟ ಬಾಸುಮತಿ ಹಾಕಿದ್ನಲ್ಲ, ಅದೆರಡು ಮಿಕ್ಸ್ ಮಾಡಿದ್ರೆ 2 ಲೋಟ ಆಗುತ್ತೆ. ಹಾಗಾಗಿ 4 ಲೋಟದ ನೀರು ನಾನಿಲ್ಲಿ ಸೇರಿಸ್ಕೊತಾ ಇರೋದು. ನೀರೆಲ್ಲ ಹಾಕಿದಾಗಿದೆ. ಮತ್ತು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೇಲೆ ಕೆಳಗಡೆ ಎಲ್ಲ ನಾವು ಉಪ್ಪು ಹಾಕಿರೋದ್ರಿಂದ. ಈಗ 1-2 ನಿಮಿಷ ಉಪ್ಪು ಹಾಕಿದ್ರೆ ಬಿಟ್ಬಿಡೋಣ, ಕುದಿ ಬರುತ್ತೆ ಅನ್ನೋ ಟೈಮ್ಗೆ ಮುಚ್ಚೋಣ. ನೋಡಿ, ಇವಾಗ ಕುದಿ ಬರೋದಕ್ಕೆ ಶುರುವಾಗಿದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕನ್ನ ಸುಮಾರು ಒಂದು ಅರ್ಧದಷ್ಟು ಬೆಂದೇ ಹೋಗಿದೆ, ಹಾಗಾಗಿ 2 ವಿಷಲ್ ಕೂಗಿಸಿದ್ದೆ. ನೋಡಿ, ವಿಷಲ್ ಕೂಗಿದೆ. ನಾನು ಸ್ಟೌವಿಂದ ಕೆಳಗಡೆ ಇಟ್ಟಿದ್ದೀನಿ ಪಾತ್ರೆನ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಒಳ್ಳೆ ಘಮ ಬರ್ತಿದೆ. ನೋಡಿದ್ರಲ್ಲ, ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ತೀನಿ. ಇದೇ ಥರ ಚಿಕ್ಕದಾಗಿರೋ ಬೇಗನೆ ಮಾಡುವಂಥ, ತುಂಬ ಸಿಂಪಲಾಗಿ ಮಾಡುವಂಥ ಅಡುಗೆಗಳನ್ನೇ ನಾನು ನನ್ನ ಚಾನಲಲ್ಲಿ ತೋರಿಸ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.